ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಪನ್ನೀರ್ ಬಳಸಿ ಪನ್ನೀರಿಂದ ಪನ್ನೀರ್ ಕುರ್ಕುರೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಲೇಟ್ಗೆ ಅಥವಾ ಬೌಲ್ಗೆ ಒಂದೇ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಹಾಕಿಕೊಳ್ಳಿ. ನಂತರ ಅದಕ್ಕೆ ಗರಂ ಮಸಾಲ ಪೌಡರ್ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕಿಕೊಳ್ಳಿ. ನಂತರ ಚಿಲ್ಲಿ ಪೌಡರ್ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕಿಕೊಳ್ಳಿ. ನಂತರ ಅದಕ್ಕೆ ಚಾಟ್ ಮಸಾಲ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕಿಕೊಳ್ಳಿ. ನಂತರ ಅದಕ್ಕೆ ಉಪ್ಪು ಒಂಚೂರು ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಬಾರ್ದು. ಹಾಕ್ಕೊಂಡ್ಬಿಟ್ಟು ಪನ್ನೀರ್ನ ಕ್ಯೂಬ್ಸ್ ಆಗಿ ಸಹ ಕಟ್ ಮಾಡ್ಕೊಳ್ಬೋದು, ಇಲ್ಲ ಉದ್ದಕ್ಕೂ ಸಹ ಕಟ್ ಮಾಡಿಕೊಂಡು ನಾವು ಈ ಪೌಡರ್ಸ್ನಲ್ಲಿ ಅದ್ಬಿಟ್ಟು ಎಲ್ಲ ಸೈಡ್ಸು ನಾವು ಇದನ್ನು ಕೋಟ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಬೇಕು. ನೋಡಿ, ಈ ಥರ ಎಲ್ಲ ಸೈಡ್ಸೂ ಮಸಾಲ ಪೌಡರ್ಸ್ನೆಲ್ಲ ಹಾಕಿರ್ತೀವಲ್ವ, ಅದನ್ನು ಕೋಟ್ ಮಾಡಿಬಿಟ್ಟು ಚೆನ್ನಾಗಿ ಸೈಡ್ಸ್ ಎಲ್ಲನೂ ಮಾಡಿಬಿಟ್ಟು ಸೈಡ್ಗೆ ಒಂದು 5 ನಿಮಿಷ ಸೈಡ್ಗೆ ಎತ್ತಿಟ್ಕೊಂಬಿಡಿ. ಮ್ಯಾಗ್ನೇಟ್ ಆಗಲಿ. ಅದು ಏನಕ್ಕೆ ಹಿಂಗೆ ಹಾಕೋದು ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅದಕ್ಕೆ ಅಂತ ಅಷ್ಟೇ, ಇನ್ನೇನಿಲ್ಲ. ಹಾಕ್ಬಿಟ್ಟು ಎಲ್ಲ ಪನ್ನೀರ್ ಕ್ಯೂಬ್ಸ್ಗೂ ಹಾಕಿ ಸೈಡ್ ಎತ್ತಿಟ್ಕೊಳ್ಳಿ. ಪ್ಲೇಟ್ಗೆ ಕಾರ್ನ್ಫ್ಲೆಕ್ಸ್ನ ಹಾಕ್ಕೊಳ್ಳಿ, ಅನ್ಸಾಲ್ಟೆಡ್ ಕಾರ್ನ್ಫ್ಲೆಕ್ಸ್ ಇದು. ಅದನ್ನು ಸುಮ್ಮನೆ ಹಂಗೆ ಕೈನಲ್ಲಿ ಪುಡಿ ಮಾಡ್ಕೊಳ್ಳಿ. ನಂತರ ಒಂದು ಬೌಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕಿಕೊಂಡು ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಂಡು ಗಂಟಿಲ್ದಂಗೆ ಕಲಿಸ್ಕೊಂಡು ಇಟ್ಕೊಳ್ಳಿ. ನಾವು ಬಜ್ಜಿ ಬೋಂಡಾಗೆಲ್ಲ ಕಲಿಸ್ತೀವಲ್ವಾ, ಹಿಟ್ಟನ್ನ ಅದೇ ಥರನೇ ಕಲಸಿಟ್ಕೊಳ್ಳಿ. ಕಲಸಿಟ್ಟಿರುವ ಕಡಲೆ ಹಿಟ್ಟಿನಲ್ಲಿ ನಾವು ಮಾಡಿಕೊಂಡಿರುವ ಪನ್ನೀರ್ ಕ್ಯೂಬ್ಸ್ನ ಡಿಪ್ ಮಾಡಿ ಅದೇ ಪ್ಲೇಟ್ನಲ್ಲಿ ಜೋಡಿಸ್ಕೊಂಡಿಟ್ಕೊಳ್ಳಿ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ಮಾಡೋದಂತೂ ತುಂಬಾ ಸುಲಭ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೆಯಲ್ಲಿ ಬರ್ಡೇ ಪಾರ್ಟೀಸ್ ಏನಾದರೂ ಇತ್ತು ಅಂದರೆ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡಿ. 1-2 ಪೀಸ್ ಕೊಟ್ಟರು ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಪದೇ ಕೇಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಒಂದೊಂದೇ ಕ್ಯೂಬ್ಸ್ನ ತೊಗೊಂಡ್ಬಿಟ್ಟು ಗಂಟೆಲ್ದಂಗೆ ಕಲಿಸ್ಕೊಂಡು ಒಂದೊಂದೇ ಕ್ಯೂಬ್ಸ್ ನಾವು ಕೋಟ್ ಮಾಡಿರ್ತೀವಲ್ವ ಮಸಾಲ ಪೌಡರ್ಸ್ನ, ಅದನ್ನು ಡಿಪ್ ಮಾಡಿ ಒಂದು ಸೈಡ್ಗೆ ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳಿ. ನಂತರ ಎಣ್ಣೆ ಕಾಯಲು ಇಡಿ. ಎಣ್ಣೆ ಕಾದ ನಂತರ ನಾವು ಡಿಪ್ ಮಾಡಿರುವ ಪನ್ನೀರ್ ಕ್ಯೂಬ್ಸ್ನ ಈ ಥರ ನೋಡಿ ಕೋಟ್ ಮಾಡಬೇಕು. ಕಾರ್ನ್ಫ್ಲೆಕ್ಸ್ನಲ್ಲಿ ಕೋಟ್ ಮಾಡಿಬಿಟ್ಟು ಎಣ್ಣೆ ಚೆನ್ನಾಗಿ ಕಾದ ನಂತರ ನೋಡಿ ಎಲ್ಲ ಸೈಡ್ಸು ಕೋಟ್ ಮಾಡಬೇಕಿದು. ಕೋಟ್ ಮಾಡಿದ ನಂತರ ಎಣ್ಣೆ ಚೆನ್ನಾಗಿ ಕಾದಿರುವ ಎಣ್ಣೆಯಲ್ಲಿ ಫ್ರೈ ಮಾಡಲು ಬಿಡಿ. ನೋಡಿ, ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಹೈ ಸ್ಪೀಡ್ನಲ್ಲಿ ಫ್ರೈ ಮಾಡಬೇಡಿ, ಚೆನ್ನಾಗಿರಲ್ಲ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಪನ್ನೀರ್ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ, ಮತ್ತು ಕಾರ್ನ್ಫ್ಲೆಕ್ಸ್ ಎಲ್ಲನೂ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇದು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಬಿಟ್ಟು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆದ ನಂತರ ನೋಡಿ ಸ್ವಲ್ಪ ಈ ಥರ ಅದೇ ಸಾಕು. ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ಅಷ್ಟೇ. ಪನ್ನೀರ್ ಕುರ್ಕುರೆ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.